ನೋಡಿ ಮೂಳೆ ಯಾವ ತರ ಬಿಡಿಸಿದ್ದಾರೆ ಅಂದ್ರೆ ನೇಪಾಳಿ ತರ ಇದೆಯಾ ಹಿಂಗ್ ಹಾಕೊಂಡು ಎಕ್ಸ್ಪೆಕ್ಟೇಷನ್ ಹೈ ಸೆಟ್ ಮಾಡ್ತಾಳೆ. ಎಸ್ ಎಸ್ ಫೋನಲ್ಲಿ ಇಟ್ಕೊಂಡು ಟೀಮ್ಸ್. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನನ್ನ ಫ್ರೆಂಡ್ಸು ನನ್ನ ನೋಡೋಕೆ ಬರ್ತಾ ಇದ್ದಾರೆ ಅಷ್ಟೇ. ಸೊ ಐ ಜಸ್ಟ್ ಥಾಟ್ ಏನು ಮಾಡ್ತೀವಿ ಅಂತ ತೋರ್ಸೋಣ. ಆ್ಯಂಡ್ ನಾ ಎಡಿಟ್ ಮಾಡಿ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ನಿಜವಾಗ್ಲೂ ಗೊತ್ತಿರೋ. ಬಟ್ ದೆನ್ ದಿಸ್ ಇಸ್ ಮೈ ಹೌಸ್. ಈ ಥರ ಲೈಕ್ ಇದೆಲ್ಲ ನಮ್ಮಮ್ಮ ಬೆಳೆಸಿರೋ ಪ್ಲ್ಯಾಂಟ್ಸ್, ಮೇಲೆಲ್ಲ ಫುಲ್ ಫಾರೆಸ್ಟ್ ಥರ ಎಲ್ಲ ಬೆಳೆಸಿದ್ದಾರೆ. ಇದೆಲ್ಲ ಇನ್ನೊಂದು ದಿನ ತೋರಿಸ್ತೀನಿ, ಬನ್ನಿ ಹೋಗೋಣ. ಅಪ್ಪು ನೋಡಿ ಯಾರೋ ಬಂದಿದ್ದಾರೆ, ಬಾ ನೋಡು, ಬಾ ಬಾ ನೋಡು. ಬಾಡಿ ನಿನ್ನ ನೋಡಕ್ಕೆ ಬಂದಿರೋದು. ಇವ್ರು ಯಾರೋ ಗೊತ್ತಿಲ್ಲ ನಮ್ಗೆ ಆಕ್ಚುಲಿ ಯಾರೋ. ಇಲ್ಲಿ ಇನ್ನೊಬ್ಳು ನೋಡಿ ಎಷ್ಟು ಬ್ಯುಸಿ ಆಗಿದ್ದಾಳೆ. ಅದು ಆಕ್ಚುಲಿ ಸುಮ್ಮನೆ ಅದೆಲ್ಲ, ಅವಳೇನು ಕೆಲಸ ಮಾಡ್ತಾ ಇಲ್ಲ. ಅದು ಜಸ್ಟ್ ಅವಾಗವಾಗ ಹಿಂಗೆ ಕೆಲಸ ಮಾಡ್ತಾ ಇರ್ಬೇಕು. ಮಾಡ್ಸಂದನ ಪಾಪ ಕೆಲಸ ಮಾಡು ನೀನು. ಗೈಸ್ ಎಷ್ಟೊತ್ತು ತಿಂತಾ ಇದ್ದಾರೆ ಇವರು. ನಾನು ತಿಂದೆ ಎದ್ದೆ, ಇವ್ರು ಕೆಲಸ ಮಾಡ್ತಾ ಇದ್ದಾಳೆ ಫೋನಲ್ಲಿ ಇಟ್ಕೊಂಡು ಟೀಮ್ಸು. ನೀವು ಇವ್ರ ಕೊಲೀಗ್ಸ್ ಯಾರನ್ನ ನೋಡಿದ್ರೆ ನೋಡಿ ಹಿಂಗೆ ಕೆಲಸ ಮಾಡೋದು ಅಲ್ಲ. ನಿಮ್ಮ IT ಟೀಮ್ ಅವರು ನಮ್ಮ ಚಂದನ ಹಿಂಗೆ ಕೆಲಸ ಮಾಡ್ತಾಳೆ ಅಂತ ಗೊತ್ತಾಗ್ಬೇಕಂದ್ರೆ ನನ್ನ ಬ್ಲಾಗ್ನ ದಯವಿಟ್ಟು ನೋಡಿ. ಗೌಡ್ರು ಮಾಡು, ಗೌಡ್ರು ನಿನ್ ಗೌಡ್ರಿಗೆ ವೆಜಿಟೇರಿಯನ್ ಪಕೋಡೆ ಎಲ್ಲ ಕೊಟ್ರೆ ಸುಮ್ನೆ ಅಂತಾಳೆ. ಅವ್ರ ಅಮ್ಮನೇ, ಅವ್ರ ಅಮ್ಮ ಮಾಡೋದು, ಡ್ಯಾಡಿ ಮಾಡೋದು, ಅವಳಲ್ಲ. ನಮ್ಮ ಮನೇಲಿ ಒಂದು ಗೆಸ್ಟ್ ಇದ್ದಾರೆ. ಸ್ವಲ್ಪ ನಮ್ಮ ಬ್ಲಾಗ್ ಹೇಳಿ, ಏನಾರ ಮಾತಾಡಿ ಪ್ಲೀಸ್. ಹೇಳಿ ಸರ್. ಸರ್ ಸರ್ ಪ್ಲೀಸ್ ಸರ್. ಸರ್ ಇವತ್ತು ಬರೀ ಹನುಮಂತು ಬಿರಿಯಾನಿ ತಿನ್ನಕ್ಕೆ ಎಷ್ಟು ಕಿಲೋಮೀಟರ್ ಹೋಗಿದ್ದೀರಾ ಸರ್? 200 ಕಿಲೋಮೀಟರ್. ನಮ್ ಸಾರ್ ಬಿರಿಯಾನಿ ಬೇಕು. ಹನುಮಂತು ಬಿರಿಯಾನಿ ಹೆಂಗಿತ್ತು ಸರ್? ಅದ್ಭುತವಾಗಿತ್ತು. ಹೇಳ್ತಾ ಇದೀನಿ ಸಣ್ಣ ಆಗು ಬಾಡಿ ಅಂತ. ಬಾಡಿ ಇದು ಬಾಡಿ ಸಣ್ಣ ಆಗಿ ಬಾಡಿ ಅಂತ. ಬಾಡಿ ಕ್ಯೂಟ್ ಆಗಿರ್ಬೇಕಂತ ಹಿಂಗೆ. ಸಣ್ಣಾದ್ರೆ ಗೊತ್ತಿಡಿಯಲ್ಲ. ಅಂಕಲ್ ರಿಟೈರ್ಡ್ ಲೈಫ್ ಹೆಂಗೆ ಇದು ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಇಷ್ಟೊಂದೆಲ್ಲ ಪ್ರಿಪೇರ್ ಮಾಡಿದ್ದೀರಾ? ಸೂಪರ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ನನಗೆ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರು ರಿಟೈರ್ಡ್ ಆದಾಗಿಂದ ನಾನು ಪೇಷನ್ಸ್ ಆಗ್ತಾ ಇದ್ದಾರೆ. ಅವ್ರ ಪೇಷನ್ಸೇ ಹೋಗ್ತಾ ಇದೆ. ನಿಮಗೆ ಪೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ಪೇಷನ್ಸ್ ಹೋಗ್ತಾ ಇದೆ, ನನಗೆ ಪೇಷನ್ಸೇ ಇಲ್ಲ. ನನ್ನ ಫಸ್ಟ್ ಬ್ರೈಡ್ಸ್ ಮೇಡ್ ಬ್ಯಾಗ್ಸ್ ಇದು ಚಂದನನ್ಗೆ. ಅಪ್ಪು ನಿಂತೋಸೆ. ಎಸ್, ದಟ್ ಇಸ್ ಫಾರ್ ಅಪ್ಪು. ಸೋ ನೈಸ್ ಆಕ್ಚುಲಿ. ಹೆಂಗಿದೆ ನೋಡಿ. ಕಾರ್ಡ್ ಅಂತ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಕಾರ್ಡ್ ಅಂತ. ಓ ಫೋಟೋಸ್ ಎಲ್ಲ ಹಾಕ್ಬಿಟ್ಟಿದ್ದಾಳೆ ಇಲ್ಲಿ. ಈ ಬರ್ದಿರೋದೆಲ್ಲ ತೋರಿಸ್ಬಾರ್ದೆ ಬ್ಲಾಗಲ್ಲಿ, ಅದು ನೀವು ಓದ್ಕೊಳ್ಳಿ. ದಿಸ್ ಇಸ್ ಸಾರಿ PS. ಉಡುಪಿ. ಓ ಮೈ ಗಾಡ್, ಸೀರಿಯಸ್ಲಿ ಯಪ್ಪ. ಅದು ಇದೆ, ಈ ಫೋಟೋ ಎಷ್ಟು ಚೆನ್ನಾಗಿತ್ತಲ್ಲ. ಅದನ್ನೇ ಬರ್ತಿದ್ದಾಳೆ. ನಿಂದೇನ್ ಫೋಟೋ ಹಾಕಿದ್ದೀನಿ ಸರ್? ಇಲ್ಲ ನಮ್ದು. ವೇಟ್, ನಾನು ಇದು ಓದ್ತೀನಿ. ಲಿಟಲ್ ಡಿಡ್ ವಿ ನೋ ಬ್ಯಾಕ್ ಇನ್ ದ ಡೇ ದಟ್ ಐ ವುಡ್ ಮ್ಯಾರಿ ಇನ್ ಉಡುಪಿ. ಅದೆಷ್ಟು ನಿಜ ಆಗ್ತಾ ಇದೆ ಇವತ್ತು. ನಮ್ದಂತೂ ಏನು, ಫ್ರಮ್ ಶೇರಿಂಗ್ ಕಿಚನ್ ಸೆಟ್ ಟು ವೆಡ್ಡಿಂಗ್ ಕಾರ್ಡ್ಸ್. Because next year you will be giving me your wedding card. I already know. ಚಂದನ ಯಾವಾಗ ಕೊಡ್ತಾಳೋ ಗೊತ್ತಿಲ್ಲ ಗೈಸ್. ಚಂದನ ಇನ್ನ ಸಿಂಗಲ್ಲು. ಏನಾರ ಪ್ರಪೋಸಲ್ ಇದ್ರೆ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಚಂದನ ಗೌಡ. ಶುಡ್ ಬಿ ಗೌಡಾಸ್. ಸೊ ಎಸ್, ಒಳ್ಳೆಯವರು. ಇಟ್ಸ್ ವೆರಿ ಥಾಟ್ಫುಲ್ ಆಕ್ಚುಲಿ. ಎಲ್ಲ ಎಸಿತಾರೆ ಕಾರ್ಡ್ಸ್ ಎಲ್ಲ. ಬಟ್ ಎಫರ್ಟ್ಸ್ ಲಿಟರಲಿ ಬಿಹೈಂಡ್ ದಿಸ್ ಕಾರ್ಡ್, ಇನ್ವಿಟೇಷನ್ ಕಾರ್ಡ್. ಥ್ಯಾಂಕ್ಸ್ ಗರ್ಲ್ಸ್. 100% ಐಡಿಯಾಸ್ ಕಾಣಿಸ್ತಾ ಇದೆ, ಎಫರ್ಟ್ಸ್ ಕಾಣಿಸ್ತಾ ಇದೆ. ಫೋಟೋ ಇರೋದು ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ, ಇಂಗ್ಲಿಷ್ ಬರ್ದಿದ್ದಾಳೆ ಅಂತ ಅನ್ಕೊಂಡೆ ನಾನು. I wanted something heartfully. ವೆರಿ ಕ್ಯೂಟ್. Yes. ಅವ್ಳು ಹೆಂಗ್ ಮಾಡ್ತಾ ಇದ್ದಾಳೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಹೈ ಸೆಟ್ ಮಾಡ್ತಾಳೆ. ನಾವು ನಮ್ಮನ್ನೇ ಮಾಡ್ಬೇಕಾದ್ರೆ ಹಿಂಗೇನಾರ ಮಾಡ್ಕೊಬೇಕಾ ಗೈಸ್? ಇದೆಲ್ಲ ಸುಮ್ಮನೆ ಮಾಡಿಲ್ಲ ನಾನು. ನನ್ನ ಮದುವೆ ಟೈಮಲ್ಲಿ ಬಂದು ನನಗೆ ಊಟ ತಿನ್ಸೋದು, ನನ್ನ ಸೀರೆಲ್ಲ ಸರಿ ಮಾಡೋ ಕೆಲಸಗಳು ಇವ್ರದ್ದಿದೆ ಅಲ್ಲ ಜಾಸ್ತಿ, ಅದಕ್ಕೆ ಬಂದು ಮಾಡಲಿ ಅಂತ
ಹಂಗೇನಿಲ್ಲ ತೋರ್ಸ್ಲಾ ರಜಾ ಆಲ್ರೆಡಿ ನಾನು ಹಾಕಿರೋದು. ಗೈಸ್ ಆಕ್ಚುಲಿ ಹಂಗೇನಿಲ್ಲ, ನನಗೆ ಈ ತರ ನಾರ್ಮಲ್ ಆಗಿ ಎಲ್ಲಾರು ಇನ್ವಿಟೇಷನ್ ಈ ತರ ಎಲ್ಲ ಕೊಡ್ತಾರಲ್ಲ, ನಂಗೆ ಅದು ಇಷ್ಟ ಇಲ್ಲ ಅಂತ. ಓನ್ಲಿ ಫಾರ್ ಮೈ ಬ್ರೈಡ್ಸ್ ಮೇಡ್ಸ್, ನಾಟ್ ಫಾರ್ ಎವ್ರಿ ಒನ್. ಎಲ್ಲ ಗಿಫ್ಟ್ ಒಬ್ರೊಬ್ರಿಗೆ ಒಂದೊಂದು, ಲೈಕ್ ನಾನೇನ್ ಇವ್ರಿಗಿದೆ ಅವ್ರಿಗೆ ಅದೇ ಅಂತೇನಿಲ್ಲ, ಎಲ್ಲ ಎಲ್ಲರಿಗೂ ಡಿಫ್ರೆಂಟ್. ಅಪ್ಪುಗೆ ಏಂಜಲ್ ಇಯರಿಂಗ್ಸ್ ತರ, ಐ ಲೈಕ್ ಪೀಪಲ್ ಹೂ ಟಾಕ್ ಅ ಲಾಟ್, ಏನೋ. ಸೊ ಅದಕ್ಕೆ ನಿನ್ ಬ್ರೇಸ್ಲೆಟ್ ಅಲ್ಲಿ ಅದು ಚಿಲ್ಲಿ ತರ ಇದೆ. ಸೊ ಡೀಪ್ ಮೀನಿಂಗ್. ಏಂಜಲ್ ಇದು ನಿಂಗೆ ಇಷ್ಟು ಥಿಂಕ್ ಮಾಡಕ್ಕೆ. Another one I think you have a bracelet also. actually ನಂದು ಇದು just ಬಂದು like pearl only. Oh, that I didn't know. Yeah. Coincidence. But we were like, yeah, you know, they deserve. ವೆರಿ ಥಾಟ್ಫುಲ್ ಆಕ್ಚುಲಿ. ಏನೋ ಇನ್ವಿಟೇಷನ್ ಅಲ್ಲಿ ಸ್ವಲ್ಪ ಥೀಮ್ ಹುಡುಕಿ ಮಾಡ್ತಾರೆ, ಬಟ್ ಇವಳ ಇನ್ವಿಟೇಷನ್ ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನಂಗೆ ಹಿಂಗ್ ಬೇಕು ಇನ್ವಿಟೇಷನ್ ಅಂತ. ಎಸ್, ನಂಗೆ ಎಲ್ಲಾರ ತರ ಬೇಡ, ನಾನು ಓನ್ಲಿ ಫಾರ್ ಮೈ ಬ್ರೈಡ್ಸ್ ಮೇಡ್ಸ್, ನಾಟ್ ಫಾರ್ ಎವ್ರಿ ಒನ್. ಹುಡುಗರ್ನ ನಾನು ಯಾರನ್ನ ಇನ್ವೈಟ್ ಮಾಡಿದ್ದೀನಲ್ಲ ಅವರೆಲ್ಲ ಸುಮ್ಮನೆ ಬರ್ತಾ ಇರಬೇಕು, ಇದೆಲ್ಲ ಎಕ್ಸೆಪ್ಟ್ ಮಾಡಬೇಡಿ. ದಿಸ್ ಇಸ್ ಓನ್ಲಿ ಫಾರ್ ಮೈ ಬ್ರೈಡ್ಸ್ ಮೇಡ್ಸ್, ಕ್ಲೋಸ್ ಒನ್ಸ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಯಾರು ಕೊಟ್ಟಿದ್ದು ನಿನಗೆ? ನಾನೇ ತಂದಿದ್ದು, ಸ್ವಂತವಾಗಿ ಹುಡ್ಕೊಂಡ್ ಬಂದಿದ್ದೀನಿ ಇದನ್ನ. ಪ್ಲೀಸ್ ದಯವಿಟ್ಟು ಆಪರೇಷನ್ ಸಕ್ಸಸ್ಫುಲ್ ಆಗಿರೋದಕ್ಕೆ ಆಗೋಯ್ತು ಆಲ್ರೆಡಿ. ಧನ್ಯವಾದಗಳು. ಲೈಟ್ ಹಾಕಿದ್ರೆ ಆ ಮಾತಿಂದ ಬರಲ್ಲ ಬಾಬಾ. ಇಟ್ಕೋಬೇಕಾ ಜಾಸ್ತಿ ಕಾಲ್ಬಿಡ್ಬೇಡ, ಇಟ್ಕೋಬೇಕಾ ಜಾಸ್ತಿ ಕಾಲ್ಬಿಡ್ಬೇಡ. ಯಾರು ಕೊಟ್ಟಿದ್ದಲ್ಲ ಇದು? ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಅಪ್ಪು ತಂದು ಕೊಟ್ಟಿದ್ದು ಇದು, ಪಾಪ. ನಾನು ತಂದಿದ್ದು ಸುಳ್ಳು ಹೇಳ್ತಾಳೆ. ಅಪ್ಪು ತಂದು ಕೊಟ್ಟಿರೋದ ಪಾಪ ತಂದ್ಬಿಟ್ಟು. ಇವನ್ ಚೆನ್ನಾಗಿಲ್ಲ ಅಂತೆಲ್ಲ ಯಾರು ಅಂತಾರೆ ಹೇಳೋ? ಸ್ವಲ್ಪ ಕಪ್ಪಾಗ್ಬಿಟ್ಟಿದ್ ಯಾಕೆ? ನೀನು ಅಷ್ಟೇ ಅಲ್ಲ, ಲಂಡನ್ಗೆ ಎಷ್ಟು ಬೆಳ್ಳಗಿರ್ಬೇಕು. ನಾನು ಇರೋದೇ ಕಪ್ಪು ಬಿಡು, ಅದು ಬೇರೆ ಪ್ರಶ್ನೆ. ನೀನು ಅದು ಇದು ರಿಫ್ಲೆಕ್ಷನ್ ಹಂಗೆ ಬರ್ತಾ ಇರೋದು, ನಾನು ಕಪ್ಪಾಗಿಲ್ಲ. ಹುಡುಗಿ ವೈಟ್ ಶರ್ಟ್ ಹಾಕೊಂಡ್ರೆ ಹೆಂಗ್ ಬೆಳಗಾಗ್ಬಿಡ್ತೀನಿ ಗೊತ್ತಾ? ಅದೇನು ಹಾಕಪ್ಪ ಹೋಗ ಇಲ್ವಲ್ಲ, ಮಾತು ಬರಲ್ಲ, ಥರ ಡೌ ಮಾಡಲ್ಲ. ಜಲ್ಲ ಇಡ್ಲಿ ತಿಂತೀಯ ಹೇಳು? ತಿನ್ನಲ್ಲ. ದೋಸೆ ತಿನ್ನಲ್ಲ. ಚಿಕನ್ ತಿನ್ನಲ್ಲ. ಚಿಕನ್ ತಿನ್ನಲ್ಲ. ಮಟನ್ ತಿನ್ನಲ್ಲ. ಮತ್ತೆ ಏನ್ ತಿಂತೀಯಾ? ಎಲ್ಲ ತಿಂತೀನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಇನ್ನೇನು ಹೇಳಿ, ನಾಳೆಯಿಂದ ಎಲ್ಲ ತಿಂತೀನಿ. ನಾಳೆ ಕ್ವಶನ್ ಕೇಳು ನೋಡು. ನೀನ್ ನಿಜ ನೀನ್ ಏನ್ ತಿಂತೀಯ? ಎಲ್ಲ ಥರ ತಿಂತೀನಿ, ಪೌಷ್ಟಿಕ ಆಹಾರಗಳು ಏನೇ ಅದು ಸರಿ. ಈಗ ತಾನೇ ಇಡ್ಲಿ ತಿನ್ನಲ್ಲ, ದೋಸೆ ತಿನ್ನಲ್ಲ ಅಂದೆ. ನಾವು ತಿನ್ನಲ್ಲ ಅಂತೀವ್ರಿ, ಫೋರ್ಸ್ ಮಾಡಿ ತಿನ್ನಿಸ್ತಾರೆ ಬೇರೆಯವರು. ನೀನು ಒಳ್ಳೆ ಬೇರೆಯವ್ರು ಅಂದ್ರೆ ಅವ್ನ ಗರ್ಲ್ ಫ್ರೆಂಡ್ ಗೈಸ್. ಸುಳ್ಳು ಗಾಯ್ಸ್, ಡೋಂಟ್ ಬಿಲೀವ್ ಇಟ್, 100% ಲೈ. ಥ್ಯಾಂಕ್ ಯು, ದಟ್ಸ್ ನಾಟ್ ಟ್ರೂತ್. ಕೊತ್ಮೂರ್ದು ಹಾಕ್ಬಿಟ್ಟು ತಮಾಷೆ ಅಲ್ಲ, ಸೀರಿಯಸ್ ಆಗಿ. ಒಂದು ತಿಂಗಳು ಟೈಮ್ ಕೊಡುವ, ಇವ್ರಿಗೆ ಜಾಸ್ತಿ ಫೇಮಸ್ ಆಗೋತೀನಿ. ಅಪ್ಪು ನಗ್ದಾರ ನೋಡು. ಅದೇನು ಗ್ರೀನ್ ಚಟ್ನಿ ದುಮ್ಮಕ್ಕಲ್ಲ, ನೀನು ನೋಡಕ್ ಮೊಮ್ಮಸ್ ತರ ನೇಪಾಳಿ ತರ ಇದೆಯಾ? ಹಿಂಗ ಹಾಕೊಂಡು ಹಿಂಗ ಹಾಕೊಂಡು ಟಿಬೇಟ್ ಬುದ್ಧ ಅಂತಾರ. ಹಿಂಗನ್ನು ಹಿಂದಕ್ಕನ್ನು ಸರಿ, ಇನ್ನ ವ್ಲಾಗ್ ಇನ್ ಜೊತೆ ಕಂಟಿನ್ಯೂ ಮಾಡೋದೇ ಇಲ್ಲ ಇನ್ನು ಯಾವತ್ತಿಗೂ. ಧನ್ಯವಾದಗಳು, ಧನ್ಯವಾದಗಳು. ನಿಮಗೆಲ್ಲ ತುಂಬ ರೂಪದ ಆರ್ಥಿಕ ಶುಭಾಶಯಗಳು. ಹೇಗೆ ನಿನ್ ಗರ್ಲ್ ಫ್ರೆಂಡ್ ಮಾಡೋದು ಸರ್? ಇವಾಗ ಬರೀ ಹಿಂಗೆ ಅಕ್ಕ ಲಿಂಗಾಯ್ತ್ರು ನೋಡಿ ನೋಡಿ ಯಾವ ತರ ಬಿಡಿಸಿದ್ದಾರೆ ಅಂದ್ರೆ, ಗೌಡ್ರು ನಾಚ್ಕೋಬೇಕು, ಗೌಡ್ರು ನಾಚ್ಕೊಂಡು ಉಣ್ಸಾಗಬೇಕು. ಒಂದಿಷ್ಟು ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು ಟುಮಾರೋ. ಫ್ರೆಂಡ್ಸ್ ಹುಷಾರು. ಧನ್ಯವಾದಗಳು. ಆರಾಮ್.